ಚಿನ್ನ ಸಾಗಾಣಿಕೆ ಕೇಸಲ್ಲಿ ರನ್ಯಾ ರಾವ್ಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗ್ತಾ ಇದೆ. ರನ್ಯಾ ರಾವ್ ಸೇರಿ ಮೂವರ ವಿರುದ್ಧ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್. ರನ್ಯಾ, ತರುಣ್ ಕೊಂಡೂರು ಮತ್ತು ಸಾಹಿಲ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ದೊಡ್ಡ ಪ್ರಮಾಣದ ಚಿನ್ನದ ಕಳ್ಳಸಾಗಣೆ, ಹಣ ಅಕ್ರಮ ವರ್ಗಾವಣೆ, ಇಷ್ಟೊಂದು ಆರೋಪಗಳು ಇರುವಂತದ್ದು. ಪಿಎಂಎಲ್ಎ ಪ್ರಕರಣಗಳ ವಿಶೇಷ ಕೋರ್ಟ್ನಲ್ಲಿ ದೂರು ಸಲ್ಲಿಕೆ ಆಗಿದೆ. ಪ್ರಾಸಿಕ್ಯೂಷನ್ ದೂರು ದಾಖಲಿಸಿರುವಂತಹ ಜಾರಿ ನಿರ್ದೇಶನಾಲಯ ಮಾರ್ಚ್ 3ರಂದು ರಾತ್ರಿ ಎಮಿರೇಟ್ಸ್ ಏರ್ಲೈನ್ಸ್ ವಿಮಾನದಲ್ಲಿ ಬಂದಿದ್ದಂತಹ ರನ್ಯಾ ರಾವ್ 14.80 ಕೆಜಿ ಚಿನ್ನ ಪತ್ತೆಯಾಗಿದ್ದು, ಕೂಡಲೇ ರನ್ಯಾ ರಾವ್ ಬಂಧಿಸಿರುವಂತಹ ಡಿಆರ್ಐ ದೂರಿನ ಮೇರೆಗೆ ತನಿಖೆಯನ್ನು ಕೈಗೊಂಡಿದ್ದಾರೆ ಇಡಿ ಅಧಿಕಾರಿಗಳು ಕೂಡ. 2024 ಹಾಗೂ 25ರ ಅವಧಿಯಲ್ಲಿ 102.55 ಕೋಟಿ ರೂಪಾಯಿ ಚಿನ್ನ ಸಾಗಣೆ ಕೇಸಲ್ಲಿ ತಗಲಾಕೊಂಡಿದ್ರು. ಒಟ್ಟು 127.287 ಕೆಜಿ ಚಿನ್ನವನ್ನು ಭಾರತಕ್ಕೆ ಸಾಗಿಸ್ತಾ ಇದ್ರು. ಈವರೆಗೂ ಕೂಡ ರನ್ಯಾ ರಾವ್ 34.12 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಸೀಸ್ ಮಾಡಲಾಗಿದೆ. ಹಾಗಾಗಿ ಮತ್ತೊಂದು ಸಂಕಷ್ಟ ಈಗ ರನ್ಯಾ ರಾವ್ ಈ ಒಂದು ಚಿನ್ನ ಕಳ್ಳ ಸಾಗಾಟೆಯಲ್ಲಿರ್ಬೋದು ಅಥವಾ ಅಕ್ರಮ ವರ್ಗಾವಣೆ ಇರ್ಬೋದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ರನ್ಯಾ ರಾವ್ಗೆ ಯಾವಾಗಲೂ ಕೂಡ ಏನಾದರೂ ಒಂದು ತಲೆನೋವು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಈ ಒಂದು ಚಿನ್ನ ಸಾಗಾಟ ಕೇಸ್ ಏನಿದೆ, ಇದೀಗ ಮತ್ತೊಮ್ಮೆ ಯಾಕೋ ಒಂದು ರೀತಿಯಾಗಿ ತಲೆನೋವು ಅಂತ ಅನಿಸ್ತಾ ಇದೆ. ಮತ್ತೊಂದು ಸಂಕಷ್ಟ ಅಂತ. ಹಾಗಾಗಿ ಏನಿದೆ ಹೆಚ್ಚಿನ ಮಾಹಿತಿ? ರೋಶನಿ, ರನ್ಯಾ ರಾವ್ ಏನು ಚಿನ್ನ ಕಳ್ಳತನದ ಪ್ರಕರಣ ಏನು, ಕಳ್ಳ ಸಾಗಾಣಿಕೆ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗ ಚಾರ್ಜ್ ಶೀಟ್ ಅನ್ನ ಹಾಕಿರುವಂತದ್ದು. ರನ್ಯಾ ರಾವ್ ಹೆಸರಿನಲ್ಲಿದ್ದಂತ 34 ಕೋಟಿ ಮೌಲ್ಯದ ಸ್ಥಿರಾಸ್ತಿಗಳನ್ನ ಈಗ ತಾತ್ಕಾಲಿಕವಾಗಿ ಜಪ್ತಿ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನ ಇಡಿ ತಮ್ಮ ಪ್ರೆಸ್ ನೋಟ್ ನಲ್ಲಿ ಹೇಳಿದೆ. ಅಲ್ಲದೆ ಬಹು ಬ್ಯಾಂಕ್ ಖಾತೆಗಳು ಮತ್ತೆ ಅವುಗಳ ಸಂಸ್ಥೆಗಳ ಮೂಲಕ ಈಗಾಗ್ಲೇನೆ ಸಾಕಷ್ಟು ಹಣದ ವರ್ಗಾವಣೆ ಏನು ಪಿಎಂಎಲ್ಎ ಕೇಸ್ನಲ್ಲಿ ಹಣದ ವರ್ಗಾವಣೆ ಮಾಡಿರುವಂತದ್ದನ್ನ ಇಡಿ ಅಧಿಕಾರಿಗಳು ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಈಗ ಕಳ್ಳ ಸಾಗಾಣಿಕೆ, ಚಿನ್ನ ಕಳ್ಳ ಸಾಗಾಣಿಕೆ ವೇಳೆಯಲ್ಲಿ ಇವರು ಹ್ಯಾಂಡ್ಲರ್ಗಳಾಗಿ ಆಭರಣ ಮತ್ತೆ ವ್ಯಾಪಾರಿಗಳ ಮೂಲಕ ಆ ಒಂದು ಜಾಲದಲ್ಲಿ ವಿದೇಶಿ ಮಾರುಕಟ್ಟೆಯಲ್ಲಿ ಈ ಒಂದು ಚಿನ್ನದ ಕಳ್ಳ ಸಾಗಾಣಿಕೆಯನ್ನ ಮಾಡ್ತಾ ಇದ್ದಂತ ಒಂದು ಆರೋಪ ಏನಿತ್ತು. ಇದೆಲ್ಲವನ್ನು ಕೂಡ ಈಗ ಸದ್ಯಕ್ಕೆ ಅವರ 102 ಕೋಟಿ ಒಟ್ಟು ಆಸ್ತಿ ಮೌಲ್ಯ ಅಂತ ಏನು ತಿಳಿಸಲಾಗಿದೆ. ಅದರಲ್ಲಿ ಈಗ 34 ಕೋಟಿಯ ಸ್ಥಿರಾಸ್ತಿಯನ್ನ ನಾವು ತಾತ್ಕಾಲಿಕವಾಗಿ ಜಪ್ತಿ ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದನ್ನ ಈಗ ಸದ್ಯಕ್ಕೆ ಈ ಒಂದು ಪಿಎಂಎಲ್ಎ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯಕ್ಕೆ ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ರನ್ಯಾ ರಾವ್, ತರುಣ್ ಕೊಂಡೂರು ಮತ್ತು ಸಾಹಿಲ್ ಸಕರಿಯಾ ಜೈನ್ ಇವ್ರ ವಿರುದ್ಧ ದೂರು ದಾಖಲಾಗಿರುತ್ತೆ. ಈ ಸದ್ಯಕ್ಕೆ ಇವರನ್ನ ಈ ಪ್ರಕರಣದಲ್ಲಿ ಮೂವರ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಈಗ ಸದ್ಯಕ್ಕೆ ಇವರ ಒಂದು ಚಿರಾಸ್ತಿಯನ್ನ ಮುಟ್ಗೋಲು ಹಾಕೊಂಡಿರುವಂತದ್ದು, ಅಂದ್ರೆ ಜಪ್ತಿ ಮಾಡ್ಕೊಂಡಿರುವಂತದ್ದು. ಒಟ್ಟು 102 ಕೋಟಿಯಲ್ಲಿ 34.12 ಕೋಟಿಯಷ್ಟು ಮೌಲ್ಯದ ಹಣವನ್ನ ಜಪ್ತಿ ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದನ್ನ ಈಗ ಇಡಿ ತನ್ನ ಪ್ರೆಸ್ ನೋಟ್ ನಲ್ಲಿ ಕೊಟ್ಟಿರುವಂತದ್ದು, ಅವರು ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖ ಮಾಡಿರುವಂತದ್ದು. ರೋಶನಿ, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.